ಯಾವ ಥರ ಫಾಲೋ ಅಪ್ ಮಾಡಿದ್ದೀವಿ ಅಂತಂದರೆ 56 ದಿನಗಳ ಕಾಲ ಫಾಲೋ ಅಪ್ ಮಾಡಿದ್ವಿ. ತುಂಬ ಖುಷಿಪಟ್ಟಿರೋದನ್ನು ನಾನು ಅಂದ್ಕೊಂಡಿದ್ದೀನಿ. ಮೀಡಿಯಾದ ಬಗ್ಗೆ ಕೆಲವರಿಗೆ ಇರುತ್ತಲ್ಲ ಒಂದು ಅಸಹನೆ, ಇರಬಾರ್ದು ಅಂತಲ್ಲ, ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ನಮ್ಮನ್ನು ಬೈಬಾರ್ದು ಅಂತಲ್ಲ, ಬೈಬೇಕು. ಇಲ್ಲಿ ನಿರಂತರ ತಿದ್ದುಕೊಳ್ಳುವಿಕೆ ಎದ್ದಿರೋದು, ಆಯಿತಾ? ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಹೇಗೆ ನಾವು ಒಂದೊಂದು ಅಡ್ವಾನ್ಸ್ಡ್ ಆಗಿ ಇಂಪ್ರೂವ್ ಆಗಿ ಹೋಗ್ತಾ ಇರ್ತೀವಿ ಅಂತ ನೋಡಿ. ಈ ಥರ ಅಧಿಕಾರಿಗಳೇ ಹೇಳಿಬಿಟ್ರು, ನಮಗೆ ನೀವು ಹೇಳಿದ್ದು ಒಳ್ಳೆದಾಯ್ತಪ್ಪ ಅಂತೇಳಿ. ನೋಡಿ, ಕೆಳಗಡೆಯಿಂದ ಯಾವ ಥರ ಓದ್ತಾಯಿದ್ರು ಮಕ್ಕಳೆಲ್ಲ ನೋಡಿ. PM ಯೋಜನೆ ಬಗ್ಗೆ ಪರಿಶೀಲನೆ ಆಗುತ್ತೆ, ದಾಖಲೆಗಳ ಮಾಹಿತಿ ಬರುತ್ತೆ, ಮನೆ ಮುಂದೆ ಕರೆಂಟ್ ಕಂಬ ಬರುತ್ತೆ, TC ಬರುತ್ತೆ. 30 ಕಂಬ ಹಾಕೋದು ಅಂತಂದರೆ ಅದು 2 ತಿಂಗಳ ಅವಧಿಯಲ್ಲಿ. ನೀವು ಜಸ್ಟ್ ಥಿಂಕ್ ಮಾಡಿ, 30 ಕಂಬ 2 ತಿಂಗಳ ಅವಧಿಯಲ್ಲಿ, ಅದು ಕೂಡ ಏನು ಒಂದು ನಯ ಪೈಸೆ ದುಡ್ಡು ಕೊಡದೆ ಟಕ 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 ಕೆಲಸ ಆಗುತ್ತೆ ಅಂತಂದರೆ ಹೆಮ್ಮೆ ಇದೆ ಸರ್. ಇದೆಲ್ಲ ಬಡವರ ಮನೆಗಳಿಗೆ ನಾವು ಮಾಡ್ತಾ ಇರುವಂಥ ಕೆಲಸ. ವಿಡಿಯೋ ನಂಬರ್ 1, 6 ವರ್ಷದಿಂದ ಕತ್ತಲಲ್ಲಿ ಮಕ್ಕಳಬಹುದು. ಆದರೆ ಹೊಸ ಮನೆ ಮಾಡ್ಕೊಂಡಿದ್ರು, ಅಲ್ಲೊಂದು 10 ವರ್ಷ ಆಗಿರಬೇಕು ಅವರು. ಮಕ್ಕಳು ಕರೆಂಟೇ ಇಲ್ಲ. ಈಗ ಒಂದು ಹೊಸ ಮನೆ ಅಂತ ಹೇಳುವಾಗ ಕರೆಂಟ್ ಬರುತ್ತಲ್ವಾ, ಕತ್ತಲಲ್ಲೇ ಅಡುಗೆ, ಮೊಬೈಲ್ನಲ್ಲೇ ಬೆಳಕು, ಹೀಗಿತ್ತು ಅವರ ಜೀವನ. ಶೆಡ್ಡನ್ನು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ರು. ಇಂದಿರಾನಗರಕ್ಕೆ, ಹುಮನಾಬಾದ್ನ ಇಂದಿರಾನಗರಕ್ಕೆ ಚೆಸ್ಕಾಮ್ನವರು ದೌಡಾಯಿಸ್ತಾರೆ ನಮ್ಮ ಸುದ್ದಿ ಪ್ರಸಾರ ಆದ ನಂತರ. 36 ಕುಟುಂಬಕ್ಕೆ, 36 ಕುಟುಂಬ ಸರ್. 36 ಕುಟುಂಬ ಅಂದರೆ ಗೊತ್ತಾಯ್ತಲ್ಲ. ಒಂದು ಕುಟುಂಬ ಅಂದರೆ ತಂದೆ ತಾಯಿ, ಮಗ ಮಗಳು, ಒಂದು 5 ಜನ ಆದರೂ ಇರ್ತಾರೆ ಒಂದು ಕುಟುಂಬ ಅಂದರೆ. ಲೆಕ್ಕ ಹಾಕಿ, 35 × 5 ನೋಡಿ. ಜನರ ಬಳಿ ತೆರಳಿದ ಜೆಸ್ಕಾಮ್ ಆಫೀಸರ್ಸ್. ಆಮೇಲೆ PM ಯೋಜನೆಯ ಮನೆಗಳ ಪರಿಶೀಲನೆ, ಯಾವ್ಯಾವ ಯೋಜನೆ ಅಲ್ಲಿದೆ, ಯೋಜನೆಯಲ್ಲಿ ಸಿಗತ್ತೆ ಅಂಥೇಳಿ. ಆಮೇಲೆ ಅಧಿಕಾರಿಗಳು ಕೂಡ ಚೆನ್ನಾಗಿದ್ದಾರೆ. ಅವರು ಹೇಳಿದರು, ನೋಡಿ ನೀವು ನಮಗೆ ಗಮನಕ್ಕೆ ತಂದ್ರಿ ಮಾಡಿದ್ವಿ ಅಂತೇಳಿ. ವಿದ್ಯುತ್ ಸಂಪರ್ಕದ ದಾಖಲೆಗಳ ಮಾಹಿತಿ, ವಿಡಿಯೋ ನಂಬರ್ 6, ಎಲ್ಲ ಇಂಚಿಂಚು ಮಾಹಿತಿಗಳನ್ನು ಕಲೆ ಹಾಕಿ ಕರೆಂಟ್ ಇಲ್ಲದ ಮನೆಗಳಿಗೆ ಖುದ್ದು ಭೇಟಿ ಕೊಡ್ತಾರೆ. ಸಣ್ಣ ಮನೆ ಸರ್, ಯಾರಿಗೆ ಸರ್ ಕರೆಂಟ್? ನೋಡಿ, ಇಂಥ ಮನೆಗಳಿಗೆಲ್ಲ ಒಂದು ಕರೆಂಟ್ ಬಂದರೆ, ಅಲ್ಲಿಯ ಮಕ್ಕಳು ಏನಾದರೂ ಓದೋದಕ್ಕೆ ಶುರು ಮಾಡಿದರೆ, ಆ ಬಡ ಮಕ್ಕಳು ನಾಳೆ ಒಂದು ದೊಡ್ಡ ಅಂಬೇಡ್ಕರ್ ಆದರೆ, ಯಾರೇ ಆಗಲಿ, ಎಲ್ಲ ಬಡ ಮನೆಯಿಂದಲೇ ಬಂದಂಥವ್ರು. ನರೇಂದ್ರ ಮೋದಿ ಆದಿಯಾಗಿ, ಸಿದ್ದರಾಮಯ್ಯ ಆದಿಯಾಗಿ, ರಾಜಕೀಯ ಮಾಡೋರು ಮಾಡ್ತಾ ಇರಲಿ ಬಿಡಿ. ನಾವು ನಮ್ಮ ಈ ಕಟ್ಟಕಡೆಯ ಸಮಾಜದಲ್ಲಿರೋರು ಹೇಗೆ ಮುಖ್ಯವಾಹಿನಿಗೆ ಬರಬೇಕು, ಅವ್ರಿಗೊಂದು ಒಳ್ಳೆಯ ಎಜುಕೇಷನ್ ಯಾವ ಥರ ಸಿಗಬೇಕು. ಎಜುಕೇಷನ್ ಒಂದೇ ಸರ್ ನಮ್ಮ ಎಲ್ಲ ಸಮಸ್ಯೆಗಳಂದರೆ, ಬಡವರಿಗೆ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಎಜುಕೇಷನ್ ಒಂದೇ. ನೀವು ದೊಡ್ಡ ಮಟ್ಟದ ಒಂದು ಆಸೆಯನ್ನು ನಾನು ಮಿನಿಸ್ಟರ್ ಆಗ್ತೀನಿ ಅಷ್ಟು ಈಸಿ ಅಲ್ಲ, MLA ಆಗ್ತೀನಿ ಈಸಿ ಅಲ್ಲ. ಬಟ್ ಎಜುಕೇಷನಲ್ಲಿ ನೀವು ಮುಖ್ಯಮಂತ್ರಿಗೆ ಸರಿಸಮಾನವಾದಂತಹ ಚೀಫ್ ಸೆಕ್ರೆಟರಿ ಕೂಡ ಆಗ್ಬೋದು. ಚೀಫ್ ಸೆಕ್ರೆಟರಿ ಓದಬೇಕು ಅಷ್ಟೇ, IAS ಓದಬೇಕು. ಓದಿ ಇದಾದಾಗ ಚೀಫ್ ಸೆಕ್ರೆಟರಿ ಆಗ್ಬೋದು. ಚೀಫ್ ಸೆಕ್ರೆಟರಿ ಅಂತಂದರೆ, ಈಗ ಮುಖ್ಯಮಂತ್ರಿಗಳೇ ನಾಳೆ ನಾನು ಇದನ್ನು ಘೋಷಣೆ ಮಾಡ್ತೀನಿ ಅನ್ನೋವಾಗ, ಘೋಷಣೆ ಮಾಡೋಕ್ಕಾಗಲ್ಲ ಸರ್, ಸುಮ್ಮನೆ ಹಂಗೆಲ್ಲ ಹೇಳ್ಬೇಡಿ ಅಂತ ಹೇಳುವಷ್ಟು ಶಕ್ತಿ ಬರುತ್ತೆ ಅವ್ರಿಗೆ. ಎಜುಕೇಷನ್ ಮಾತ್ರ ಕೊಡಬಲ್ಲದು. ಅಲ್ಲಿ ಎಜುಕೇಷನಲ್ಲಿ ನಿಮ್ಮನ್ನು ನೋಡಲ್ಲ ಯಾರು ಕೂಡ. ಒಂದು ಟೈಮಲ್ಲಿತ್ತು, ಅವ್ರಿಗಿಲ್ಲ ಅವಕಾಶ, ಇವರಿಗಿಲ್ಲ ಅವಕಾಶ. ಇವತ್ತಿದೆ ಅವಕಾಶ, ಇವತ್ತಿದೆ. ನೋಡೋಣ, ಶಾಲೆಗೆ ಸೇರಿಸದೇ ಇರಲಿ, ಜಾತಿ ಕಾರಣಕ್ಕಾಗಿ, ಮತ್ತೊಂದು ಕಾರಣಕ್ಕಾಗಿ ಅಲ್ವಾ. 10 ದೃಶ್ಯ ತೋರಿಸ್ತೀನಿ ನೋಡಿ. 10 ದೃಶ್ಯ. 6 ವರ್ಷದಿಂದ ಕರೆಂಟ್ ಇಲ್ಲ, ಶೆಡ್ಡಿಗೆ ಬರ್ತಾರೆ ಜೆಸ್ಕಾಮ್ನವರು, ಸಮಸ್ಯೆ ಆಲಿಸ್ತಾರೆ ಆಫೀಸರ್ಸು, PM ಯೋಜನೆ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳ ಮಾಹಿತಿ ಪಡೀತಾರೆ. 30 ಕಂಬ ಬರುತ್ತೆ, ಕಂಬ ಹೂಳಲು ಡ್ರಿಲ್ಲಿಂಗ್ ಮಿಷಿನ್ ಬರುತ್ತೆ, ಗುಂಡಿಗಳಲ್ಲಿ ವಿದ್ಯುತ್ ಕಂಬ ಸೆಟ್ಲ್ ಆಗುತ್ತೆ, ಶುರುವಾಯಿತು ವೈರಿಂಗ್ ಕೆಲಸ, ಟ್ರಾನ್ಸ್ಫಾರ್ಮರ್ ಫಿಕ್ಸ್ ಆಗುತ್ತೆ. ಸರ್, ಆ ಭಾಗದಲ್ಲಿದ್ದವರಿಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟು ಕೆಲಸ ಆಗಬೇಕು ಅಂದರೆ ಎಷ್ಟು 10 ವರ್ಷ ಬೇಕಾಗತ್ತೆ ಅಲ್ವಾ. ಓಕೆ, ನಮ್ಮ ಮರಕೆಲೆ ಅಲ್ಲಿ ಒಂದು ಮಾತಾಡಿಸಿದ್ದಾರೆ ಅವರನ್ನು. ಇನ್ನೊಂದು ಕರೆಂಟ್ ಮನೆ ಒಂದು ಬೆಳಗಲಿಕ್ಕೆ ಬಾಕಿ ಇದೆ. ಅದಕ್ಕಿಂತ ಮೊದಲು ಒಂದು ಸೆಮಿಫೈನಲ್ ತೋರಿಸಿದ್ದೀನಿ ನಾನು. ಎಲ್ಲ ನೋಡಿ, ಎಲ್ಲ ಹೊಸದು, ಲಕ ಎಲ್ಲ ಹೊಸದೇ. ಎಂಥ ಖುಷಿ ಆಯಿತಾ. ಸೊ ನಾವು ಪಾಲಿಟಿಕ್ಸು ಮತ್ತೊಂದು ಅದರ ಜೊತೆಗೆ ಇಂಥ ಸುದ್ದಿಗಳನ್ನು ಕೂಡ ಮಾಡ್ತೀವಿ. ಓಕೆ, ಮರಕೆಲೆ ಅವರನ್ನು ಮಾತಾಡಿಸ್ತಾರೆ, ಕೇಳಿಸ್ಕೊಳ್ಳಿ. ಸೂಪರ್ 3ಯಲ್ಲಿ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದ ಇಂದಿರಾನಗರದಲ್ಲಿದ್ದಂಥ ನಿವಾಸಿಗಳ ಕಣ್ಣೀರದ ಕಥೆ ಕುರಿತು ವರದಿ ಪ್ರಸಾರದ ಬಳಿಕ ಹಲವು ವರ್ಷಗಳ ಸಮಸ್ಯೆಗೆ ಒಂದೇ ತಿಂಗಳಲ್ಲಿ ಪರಿಹಾರ ಸಿಕ್ಕದ ಅಂತ ಹೇಳ್ಬೋದು. ನೋಡ್ಬೋದು ನೀವು
ಹುಮ್ನಾಬಾದ್ ತಾಲೂಕಿನ ಇಂದಿರಾ ನಗರದಲ್ಲಿದ್ದಂಥ ಸುಮಾರು 30-35 ಮನೆಗಳಿಗೆ ವಿದ್ಯುತ್ ಇದ್ದಿಲ್ಲ. ಕತ್ತಲಲ್ಲೇ ಅವ್ರು ಕಾಲ ಕಳೀತಾ ಇದ್ದರು, ಕತ್ತಲಲ್ಲೇ ಅವ್ರು ಬದುಕ್ತಾ ಇದ್ದರು, ಕತ್ತಲಲ್ಲೇ ಮಕ್ಕಳು 4 ಅಕ್ಷರ ಕಲಿತಾ ಇದ್ದರು. ಅದ್ರ ನೋಡ್ಬೋದು ನೀವು. ಯಾವಾಗ ಸೂಪರ್ 3ಯಲ್ಲಿ ಇಂದಿರಾನಗರ ನಿವಾಸಿಗಳ ಕಣ್ಣೀರಿನ ಕತೆ ಕುರಿತು ವಿಸ್ತೃತವಾದ ವರದಿ ಪ್ರಸಾರದ ನಂತರ ನೋಡ್ಬೋದು ಹೊಸ ಕಂಬ ಕೂಡಿಸಿದ್ದಾರೆ, ಹೊಸ TC ಕೂಡ ಕೂಡಿಸಿದ್ದಾರೆ. ಇಲ್ಲಿ ಹಿಡಿದು ನೋಡ್ಬೋದು ನೀವು, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಹೊಸ ಕಂಬಗಳನ್ನು ಹಾಕಿ ಮನೆಗಳಿಗೆ ಏನದಂದ್ರೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಸೂಪರ್ 3 ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಹೊಸ ಕಂಬಗಳನ್ನು ಹಾಕಿ ಮನೆಗಳಿಗೆ ಏನಂದ್ರೆ ವಿದ್ಯುತ್ ಸಂಪರ್ಕ ಕೂಡ ಕಲ್ಪಿಸಿದ್ದಾರೆ. ಸುಮಾರು 35ಕ್ಕೂ ಅಧಿಕ ನಿವಾಸಿಗಳು ಮಳೆ ಇರಲಿ, ಚಳಿ ಇರಲಿ, ಬೇಸಿಗೆ ಇರಲಿ, ವರ್ಷದ 12 ತಿಂಗಳ ಕಾಲ ಕತ್ತಲಲ್ಲೇ ಕಾಲ ಕಳೀತಾ ಇದ್ದರು. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಹೊಸ ಟ್ರಾನ್ಸ್ಫಾರ್ಮ್ ಏನಂದ್ರೆ ಇಲ್ಲಿ ಜಸ್ಕಾಮ್ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೂಡಿಸಿದ್ದಾರೆ. ಅದೇ ರೀತಿ ನೋಡ್ಬೋದು ಈ ಸೈಡ್ ಕೂಡ ಕಂಬ ಹಾಕಿ ಏನು ರಸ್ತೆ ಆ ಪಕ್ಕದಲ್ಲಿ ಮನೆಗಳಿದ್ದು ಅವ್ರಿಗೆ ಕೂಡ ವಿದ್ಯುತ್ ಸಂಪರ್ಕ ಕಲ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಕಂಬಗಳಿಗೆ ವಿದ್ಯುತ್ ತಂತಿ ಅಳವಡಿಸುವ ಮೂಲಕ ಈ ಸೈಡ್ ಸುಮಾರು ಈ ಸೈಡ್ ಇರ್ಬೋದು ಮತ್ತು ಆ ಸೈಡ್ ಇರ್ಬೋದು ಓಣಿಯ ಸಂಪೂರ್ಣ ಓಣಿಯಲ್ಲಿ ಏನದಂದ್ರೆ ಹೊಸ ಕಂಬಗಳನ್ನು ಹಾಕಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಇಂದಿರಾನಗರ ನಿವಾಸಿಗಳು ರಿಪಬ್ಲಿಕ್ ಕನ್ನಡ ಸೂಪರ್ 3ಗೆ ಅಭಿನಂದಿಸ್ತಾ ಇದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಟಿವಿ ಜಯವಾಗಲಿ, ರಿಪಬ್ಲಿಕ್ ಟಿವಿ ಜಯವಾಗಲಿ ಎಂಬ ಜಯಘೋಷಣ ಆ ಇಂದಿರಾನಗರದಲ್ಲಿ ಮುಗಿಲು ಮುಟ್ಟುದ ಅಂತ ಹೇಳ್ಬೋದು. ಹಾಗಾದ್ರೆ ಮೊದಲು ಅವರು ಯಾವ ರೀತಿ ಬದುಕ್ತಾ ಇದ್ರು ಕತ್ತಲಲ್ಲಿ, ಇವಾಗ ಯಾವ ರೀತಿ ಇದ್ದಾರೆ ಪ್ರತಿಯೊಂದು ನಾವು ಆ ಓಣಿ ಒಳಗಡೆ ಹೋಗಿ ತೋರಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕೆಲವರು ಹೇಳ್ತಾರೆ 1 ಗಂಟೆ ಮಾಡಿ ಮುಂದುವರಿಸಿ 2 ಎಪಿಸೋಡಲ್ಲಿ ಮಾಡಿ. ನಮಗೂ ಆಸೆ ಇದೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಆದರೆ ಒಂದಂತೂ ಭಾಳ ಸ್ಪಷ್ಟ ಸರ್, ಇಂಥ ಸುದ್ದಿಗಳು ಇಂಪ್ಯಾಕ್ಟ್ ಆದಾಗ ಆಗುವಂಥ ಖುಷಿ ಇದೆಯಲ್ಲ, ಆಮೇಲೆ ಅಲ್ಲಿ ಜನಗಳಿಗೆ ಗೊತ್ತಿದೆ 30 ಕಂಬಗಳು ಹಾಕಬೇಕು ಅಂತಂದರೆ 30 ವರ್ಷ ಬೇಕಾಗತ್ತೆ. ಅದು ಕೇವಲ 2 ತಿಂಗಳಲ್ಲಿ ಆಗುತ್ತೆ ಅಂತಂದರೆ ನಮಗೆ ಕೃಷ್ಣ ಹೇಳಿದ ಪಾಠ ಏನು? ನಿನ್ನ ಕೆಲಸ ನೀನು ಮಾಡು, ಉಳಿದದ್ದು ಫಲಾಪೇಕ್ಷೆ ನೀನು ಮಾಡಬೇಡ ಅಂತ. ಆ ಫಲಾಪೇಕ್ಷೆ ಬಂದೇ ಬರುತ್ತೆ. ಕಂಬ ಬಂತು, ಕಂಬ ಹಾಕಿದ್ದಾರೆ. ಆದಮೇಲೆ 30 ಕಂಬ ಮ್ಯಾನೇಜ್ ಮಾಡೋದಕ್ಕೆ TC ಬೇಕು, TC ಹಾಕಿದ್ದಾರೆ, ವೈರಿಂಗ್ ಆಗಿದೆ, ಎಲ್ಲವೂ ಆಗಿದೆ. ಇದೀಗ ಮೀಟ್ರ್ ಬಂದಿದೆ. ಇಂದಿರಾನಗರ ಗ್ರಾಮಕ್ಕೆ ಮೀಟ್ರ್ ಬಂತು. ಮೀಟ್ರು ಶೀಘ್ರದಲ್ಲೇ 36 ಮನೆಗಳಿಗೆ ಮೀಟ್ರ್ ಅಳವಡಿಕೆ. ಮನೆಗಳಲ್ಲಿ ಉರಿಯಲಿದೆ ಸೂಪರ್ 3 ವಿದ್ಯುತ್ ದೀಪ. ಇನ್ನು ಕೆಲವೇ ದಿನಗಳಲ್ಲಿ ಕರೆಂಟ್ ಬರುತ್ತೆ. ನಾನು ಅದಕ್ಕಿಂತ ಮೊದಲು ಒಮ್ಮೆ ರೆಡಿ ಮಾಡಿಕೊಡೋಣ, ನಿಮಗೆ ಹೇಳೋಣ. ಎಲ್ಲ ರೆಡಿಯಾಗಿದೆ, ಕೇವಲ ವಿದ್ಯುತ್ ದೀಪ. ಇನ್ನೂ ಏನು ಕಷ್ಟ ಇಲ್ಲ, ಯಾಕಂದರೆ ನಾವು ಯಾವುದೇ ಸುದ್ದಿ ದಸರಾಗೆ ಎಲ್ಲ 36 ಕುಟುಂಬಗಳಲ್ಲಿ 36 ಮನೆಗಳಲ್ಲಿ ಬೆಳಕು ಉರಿಯುತ್ತೆ. ನೋಡಿ ಮೀಟ್ರ್ ಬಂದಿದೆ, ಮೀಟ್ರ್ ಕೂಡ ಬಂದಿದೆ, ಕಂಬ ಬಂತು, TC ಬಂತು, ವೈರಿಂಗ್ ಕಾರ್ಯ ಆಯಿತು. 36 ಹಲವಾರು ವರ್ಷಗಳಿಂದ 6-7 ವರ್ಷಗಳಿಂದ ಅಲ್ಲಿ ವಿದ್ಯುತ್ ಇಲ್ಲ. ಮಕ್ಕಳೆಲ್ಲ ಓದಬೇಕು. ನಮಗೆ ಯಾಕೆ ನಾನು ಅದನ್ನೇ ಹೇಳೋದು, ಸೂಪರ್ 3 ಏನಪ್ಪ ಅಂತಂದರೆ ಸಮಾಜದ ಕಟ್ಟ ಕಡೆಯ ಮನುಷ್ಯ, ಅವನಿಗೆ ಇನ್ಫ್ಲುಯೆನ್ಸ್ ಇಲ್ಲ ಅಂತಂದರೆ ಪಾಪ ರೋಡ್ ಸೈಡಲ್ಲಿ ಕೂತು ಕಷ್ಟಪಡೋರಿಗೆ ನಾವೊಂದು ಆಸರೆಯಾಗಿ ಹೋಗ್ತೀವಿ ಅಷ್ಟೇ, ಹೇಳ್ತೀವಿ ಸಂಬಂಧಪಟ್ಟವರಿಗೆ. ಅಧಿಕಾರಿಗಳು ಕೂಡ ಹೇಳಿದ್ರು, ನೋಡಿ ನಮಗೂ ಖುಷಿ ಆಗುತ್ತೆ ಇಂಥ ಮನೆಗಳನ್ನು. ಹಾಗೆ ನರೇಂದ್ರ ಮೋದಿ ಅವರು ಹೇಳಿದರು ಹರ್ ಘರ್ ಬಿಜ್ಲಿ, ಕೇಳಿಸಿದ್ವಿ ನಾವು ಸಂಬಂಧಪಟ್ಟವರಿಗೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ?